ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇಂಗ್ಲೀಷನ್ನು ಬಹಳ ವರ್ಷಗಳಿಂದ ನೀವು ಓದ್ತಾ ಇದ್ದೀರಾ, ಬರಿತಾ ಇದ್ದೀರಾ. ಅದರಲ್ಲಿ ನಿಮಗೆ ಎಷ್ಟೋ ಪದಗಳು ಬಹಳ ಕನ್ಫ್ಯೂಸಿಂಗ್ ಆಗಿರುತ್ತೆ. ನಾವೇನು ಅಂದ್ಕೊಂಡಿರ್ತೀವಿ ಆ ಥರ ಆ ಪದದ ಉಚ್ಚಾರಣೆ ಇರೋದಿಲ್ಲ. ಯಾಕೆಂದರೆ ನಿಮಗೆ ಆಲ್ರೆಡಿ ಗೊತ್ತು, ಇಂಗ್ಲೀಷಲ್ಲಿ ಅಕ್ಷರಗಳು ಹೇಗಿರ್ತವೋ ಹಾಗೆ ಅದರ ಉಚ್ಚಾರಣೆ ಇರೋದಿಲ್ಲ. ಕೆಲವು ಪದಗಳಲ್ಲಿ ಸೈಲೆಂಟ್ ಲೆಟರ್ಸ್ ಬರುತ್ತೆ, ಕೆಲವು ಪದಗಳು ನಾವು ಏನು ಅಂದ್ಕೊಂಡಿರ್ತೀವಿ ಅದು ಬರೋದಿಲ್ಲ. ಯಾಕೆಂದರೆ ಅದರ ಮುಖ್ಯ ಕಾರಣ ಕನ್ನಡದಲ್ಲಿ ನಿಮಗೆ ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು ಅಂತಿದೆ. ಅಂದರೆ ಅ, ಆ, ಇ ಅಂತ ಎಲ್ಲ ಇದೆ. ಇಂಗ್ಲೀಷಲ್ಲಿ ಹಾಗಿಲ್ಲ. ಇಂಗ್ಲೀಷಲ್ಲಿ ನಿಮಗಿರೋದು 5 ವೊವೆಲ್ಸ್ ಮಾತ್ರ. ಯಾವುದು? ಎ, ಇ, ಐ, ಓ, ಯು. ಈ 5 ವೊವೆಲ್ಸ್ ಇದೆ. ಬಟ್ ಇದಕ್ಕೆ ಇಂಗ್ಲೀಷಲ್ಲಿ 12 ವೊವೆಲ್ ಸೌಂಡ್ಸ್ ಇದೆ. 12 ಪ್ಲಸ್ 1 ವೊವೆಲ್ ಸೌಂಡ್ಸ್ ಇದೆ. ಸೊ ಎಲ್ಲ ಸೌಂಡ್ಸಿಗೂ, ಎಲ್ಲ ಹ್ರಸ್ವ ಸ್ವರನೇ ಆಗಲಿ ದೀರ್ಘ ಸ್ವರನೇ ಆಗಲಿ, ಅದು ಎಲ್ಲದಕ್ಕೂ ನಾವು ಇದೇ 5 ಅಕ್ಷರಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಅದಲ್ಲದೇ ಸೈಲೆಂಟ್ ಅಕ್ಷರಗಳು ಬರ್ತವೆ. ಅದನ್ನು ಮೀರಿ ಈಗ ನಿಮಗೆ ಹ್ರಸ್ವ ಸ್ವರಗಳು ದೀರ್ಘ ಸ್ವರಗಳು ಇದಲ್ಲದೇ ಸೈಲೆಂಟ್ ಅಕ್ಷರಗಳು ಬಂದು ಅದಲ್ಲದೇ ಬೇರೆ ಥರ ಅದರ ಉಚ್ಚಾರಣೆ ಇರುತ್ತೆ. ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ನಾವು ಅಂದ್ಕೊಳ್ತೀವಿ ಇದು ಹೇಗಿದೆ ಅಂತ, ಬಟ್ ಅದರ ಉಚ್ಚಾರಣೆ ಬಂದು ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಇವತ್ತು ಬಹಳ ಜನರಿಗೆ ಇಂಗ್ಲೀಷ್ ಓದೋದು ಬರೆಯೋದು ಸಮಸ್ಯೆ ಇರೋರಿಗೆ 90% ನಾವು ಓದ್ತೀವಿ ಅಂತ ಹೇಳಿದ್ರೆ 10% ಅಲ್ಲಿ ಅವರಿಗೆ ಓದಲಿಕ್ಕಾಗಲ್ಲ. ಯಾವುದು? ಕೆಲವು ಪದಗಳು ಇಂಗ್ಲೀಷಲ್ಲಿ. ಆ್ಯಂಡ್ ಕಾಮನ್ ಆಗಿ ನಾವು ಏನು ಪದಗಳನ್ನು ಈ ಥರನೇ ಓದಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ಎಷ್ಟೋ ಪದಗಳು, ಅದರಲ್ಲಿ 50% ಪದಗಳು ಸರಿಯಾದ ಉಚ್ಚಾರಣೆ ಇರೋದಿಲ್ಲ. ನಿಮಗೆ ಯಾರೋ ಟೀಚರ್ ಹೇಳ್ಕೊಟ್ಟಿರ್ತಾರೆ ಅಥವಾ ನೀವೆಲ್ಲೋ ಕೇಳಿಸ್ಕೊಂಡಿರ್ತೀರ, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಅದನ್ನು ಸರಿಯಾಗಿ ಉಚ್ಚಾರಣೆ ಮಾಡೋದು ಹೇಗೆ? ಇಂಗ್ಲೀಷಲ್ಲಿ ಸುಮಾರು 500 ಪದಗಳಿಗೂ ಹೆಚ್ಚು ಪದಗಳು ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಪದಗಳನ್ನು ಓದೋದು ಹೇಗೆ, ಉಚ್ಚಾರಣೆ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಇದರಲ್ಲಿ ಬಹಳಷ್ಟು ಪದಗಳಿದ್ದಾವೆ. ಇದನ್ನು ನೀವು ಬಹುಶಃ ನೀವು ಅಂದ್ಕೊಂಡಿರ್ಬೋದು ನೀವು ಸರಿಯಾಗಿ ಓದ್ತಾ ಇದ್ದೀರಿ ಅಂತ, ಬಟ್ ಕೆಲವುದು ಅದರಲ್ಲಿ ನೀವು ತಪ್ಪಾಗಿ ಓದ್ತಾ ಇರ್ತೀರಾ. ಆ್ಯಂಡ್ ಬಹಳಷ್ಟು ಪದಗಳಿದ್ದಾವೆ. ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ಉಪಯೋಗ ಆಗೋದು. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಓಕೆ, ರೈಟ್. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಅಂದ್ಕೊಂಡಿರ್ಬೋದು, ಏನಪ್ಪ ಇದು ನಾವಿಷ್ಟು ದಿನ ಪ್ರೊನೌನ್ಸ್ ಮಾಡ್ತಿರೋ, ನಾವಿಷ್ಟು ದಿನ ಏನು ಉಚ್ಚಾರಣೆ ಅಂತ ನಾವು ಸರಿಯಾಗಿ ಉಚ್ಚಾರಣೆ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡು ನಾವು ಮಾಡ್ತಿದ್ವಲ್ವಾ, ಅದು ಸರಿಯಾಗಿಲ್ವಾ? ನಿಜವಾಗ್ಲೂ ಖಂಡಿತವಾಗ್ಲೂ ಕೆಲವು ಪದಗಳು ಸರಿಯಾಗಿರೋದಿಲ್ಲ. ಉದಾಹರಣೆಗೆ, ಸೊ ದೀಸ್ ಆರ್ ಕಾಮನ್ಲಿ ಮಿಸ್ಪ್ರೊನೌನ್ಸ್ಡ್ ಇಂಗ್ಲಿಷ್ ವರ್ಡ್ಸ್. ಅಂದರೆ ಕಾಮನ್ ಆಗಿ ಮಿಸ್ಪ್ರೊನೌನ್ಸ್ ಅಂದ್ರೆ ಏನು? ತಪ್ಪಾಗಿ ಉಚ್ಚಾರಣೆ ಮಾಡಬಹುದಾದಂತಹ ಅಥವಾ ಮಾಡುತ್ತಿರುವ ಪದಗಳಿದು. ಓಕೆ, ಸೊ ಯಾಕೆ ಮಿಸ್ಪ್ರೊನೌನ್ಸ್ ಆಗುತ್ತೆ? ಇಲ್ಲ ಸರ್, ನಾವು ಹಾಗೆ ಹೇಳ್ತಾ ಇದ್ದೀವಿ, ನಾವು ಅದನ್ನು ಹಾಗೆ ಹೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಆಗುತ್ತಾ? ಇಲ್ಲ, ತಪ್ಪು. ಓಕೆ, ಸೊ ಕನ್ನಡದಲ್ಲಿ ನಾವು ಕನ್ನಡ ಪದವನ್ನು ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಏನಿದೆ ಅದನ್ನು ಸರಿಯಾಗಿ ಅಕ್ಷರಗಳನ್ನು ಗುರುತಿಸ್ಬೇಕು ನಾವು. ಈಗ ಉದಾಹರಣೆಗೆ ಒಂದು ಸಿಂಪಲ್ ಪದ ಹೇಳ್ತೀನಿ ನಾನು, ರ ಥ. ಇದನ್ನು ಹೆಂಗೆ ಹೇಳ್ಬೇಕು ನಾವು? ರಥ ಅಂತಾನೆ ಹೇಳ್ತೀವಿ ತಾನೆ? ಇಲ್ಲ, ನಾನು ಈ ಥರ ಹೇಳ್ತೀನಿ ಅಂದರೆ ತಪ್ಪು ತಾನೇ? ಇದೇನಿದು? ಮಹಾಪ್ರಾಣ, ಅಲ್ಪ ಪ್ರಾಣ. ರಥ ಅನ್ನೋದನ್ನ ರಥ ಅಂತಾನೆ ಹೇಳಬೇಕೆ ಹೊರತು ರಥ ಅಂತ ಹೇಳಿದ್ರೆ ಅದು ತಪ್ಪು. ಆದರೆ ನಮ್ಮಲ್ಲಿ ಎಷ್ಟೋ ಜನ ನಾವು ಇದೇ ಥರ ಮಾಡ್ತೀವಿ, ರಥ. ಅಚ್ಚ ಕನ್ನಡ ಅಂದರೆ ಇದು. ಅದೇ ಥರ ಅಚ್ಚ ಇಂಗ್ಲೀಷ್ ಅಂದರೆ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಅದನ್ನು. ಓಕೆ, ಸೊ ಫಸ್ಟ್ ಪದ ನೋಡೋಣ. ಇದನ್ನು ಏನಂತ ಓದ್ತೀರಾ? ಕಾಮನ್ ಆಗಿ ಇದನ್ನು ಆಲ್ಮಂಡ್ ಅಂತ ಓದ್ತಾರೆ, ಅಥವಾ ಆಲ್ಮಾಂಡ್ ಅಂತ ಹೇಳ್ತೀರಾ ಕೆಲವರು ನಿಮ್ಮಲ್ಲಿ, ಎಲ್ಲರೂ ಅಲ್ಲ. ಓಕೆ, ಕೆಲವರು ಸರಿಯಾಗಿ ಹೇಳ್ತಿರ್ಬೋದು. ಇಲ್ಲಿ ಎಲ್ ಸೈಲೆಂಟ್ ಆಗಿರುತ್ತೆ. ಕಾಮನ್ ಆಗಿ ಎ ಮತ್ತು ಎಲ್ ಬಂದಾಗ ಆಲ್ ಅಂತ ಬರುತ್ತೆ. ಆಲ್ ಅಂತ ಬರೋದು ಬಹಳ ಕಡಿಮೆ ಸ್ಟಾರ್ಟಿಂಗಲ್ಲಿ ಅಥವಾ ಮಧ್ಯದಲ್ಲಿ ಬಂದಾಗ. ಓಕೆ, ಸೊ ಅದಕ್ಕೆ ನಾವು ಇದನ್ನು ಏನಂತ ಹೇಳ್ತೀವಿ? ಆಮಂಡ್. ಏನಂತ ಹೇಳ್ತೀವಿ? ಆಮಂಡ್. ಸೊ ಇಲ್ಲಿ ಇದು ಬ್ರಿಟಿಷ್ IPA ಅಂತಿದೆ. IPA ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಾಬೆಟ್ ಅಂತ. ಅಂದರೆ ಇದು ಡಿಕ್ಷನರಿಯಲ್ಲಿ ಸಿಗುತ್ತೆ ನಿಮಗೆ ಯಾವುದಾದ್ರೂ ಒಂದು ಪದ
ತುಂಬ ಕಷ್ಟ ಇದೆ, ಇದು ನನಗೆ ಬಹಳ ದಿನಗಳಿಂದ ನೋಡ್ತಾ ಇದ್ದೀನಿ, ಇದರ ಉಚ್ಚಾರಣೆ ಸರಿಯಿಲ್ಲ ಅಂತ ಹೇಳಿದ್ರೆ ನೀವು ಕೇಂಬ್ರಿಡ್ಜ್ ಡಿಕ್ಷನರಿ ಅಥವಾ ಆಕ್ಸ್ಫರ್ಡ್ ಡಿಕ್ಷನರಿ ನೆಟ್ಟಲ್ಲಿ ಫ್ರೀ ಆಗಿ ಸಿಗುತ್ತೆ, ಅಲ್ಲಿ ಆ ವರ್ಡನ್ನು ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಈ ಥರ ಇದು ಸಿಗುತ್ತೆ. ಬಟ್ ಇದು ನಿಮಗೆ ಆಲ್ರೆಡಿ ಗೊತ್ತಿರಬೇಕು, ನೀವು ಇದನ್ನು ಕಲ್ತಿರಬೇಕು. ಇದನ್ನು ನಾನು 3-4 ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು, IP ಅಂದರೆ ಏನು, IP ನಾವು ಹೇಗೆ ಕಲಿಬೇಕು, ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದನ್ನು ಕಲ್ತ್ಕೊಂಡು ಆಮೇಲೆ ನೀವು ಇದನ್ನು ಐಡೆಂಟಿಫೈ ಮಾಡ್ಬೋದು. ಈಗ ನಿಮಗೆ ಇಲ್ಲಿ ನೋಡಿದ ತಕ್ಷಣ ಇಲ್ಲಿ ಗೊತ್ತಾಗೋದಿಲ್ಲ. ಓಕೆ, ಸೊ ಬಟ್ ಸರಿಯಾಗಿ ಉಚ್ಚಾರಣೆ ನೀವು ಕಲ್ತ ನಂತರ ಇದರ ಸರಿಯಾದ ಉಚ್ಚಾರಣೆ ಇದು ಅನ್ನೋದನ್ನು ಗ್ಯಾರಂಟಿ ಮಾಡುವಂತಹ ಸಿಸ್ಟಮ್ ಇದು. ಏನು IP ಅಂದರೆ ಗ್ಯಾರಂಟಿ, ಹೌದು ಖಂಡಿತ ಇದೆ 100% ಅಂತ ಒಂದು ಪದದ ಉಚ್ಚಾರಣೆ ಇದೆ 100% ಅಂತ ಹೇಳಕ್ಕೆ ನೀವು ಗ್ಯಾರಂಟಿ ಇದನ್ನು ಕೊಡ್ಬೋದು, ಅಂದರೆ IPA. ಓಕೆ, ನಾವು ಲೆಟ್ಸ್ ಸಿ ಆಮಂಡ್. ಫಸ್ಟ್ ವರ್ಡು ಆಮಂಡ್. ಓಕೆ, ಸೊ ಇಲ್ಲಿ ಆ ಅಂತಿದೆ. ಸೊ ಆಮಂಡ್ ನಾ ಕನ್ನಡದಲ್ಲಿ ಕೊಟ್ಟಿರ್ತೀನಿ ನೋಡಿ, ಆಮಂಡ್. ಕನ್ನಡನ ಜಾಸ್ತಿ ನೋಡಬೇಡಿ, ರೆಫರೆನ್ಸಿಗೆ ಅಷ್ಟೇ. ನಿಮಗೆ ತುಂಬ ವೀಕ್ ಆಗಿದ್ರೆ ನೀವು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ರೆಫರ್ ಮಾಡಿ. ನೆಕ್ಸ್ಟ್ ನೋಡಿ, ಇದು ಪ್ಲಂಬರ್ ಅಂತ ನಮಗೆ ಅನಿಸುತ್ತೆ, ಪ್ಲಂಬರ್. ಸೊ ಇಲ್ಲಿ ನಾವು M ಮತ್ತು B ಬಂದಾಗ, ಆ್ಯಕ್ಚುಲಿ M ಮತ್ತು B ಕೊನೆಯಲ್ಲಿ ಬಂದಾಗ B ಸೈಲೆಂಟ್ ಆಗುತ್ತೆ, ಪ್ಲಮ್ ಅಂತ ಹೇಳ್ತೀವಿ ಅಷ್ಟೇ, ಪ್ಲಮರ್. ಇಲ್ಲಿ ನೀವು ಅಂತನಾದರೂ ಹೇಳ್ಬೋದು. ಸೊ ನಾನು ಹೇಳೋದು ಬ್ರಿಟಿಷ್ ಇಂಗ್ಲೀಷಲ್ಲಿ ಕಾಮನ್ ಆಗಿ ಆರ್ನ ಕೊನೆಯಲ್ಲಿ ಸೈಲೆಂಟ್ ಮಾಡ್ತಾರೆ, ಅದಕ್ಕೆ ನಾವು ಪ್ಲಮ ಅಂತ ಹೇಳಿದ್ರು ಓಕೆ, ಅಥವಾ ಪ್ಲಮರ್ ಅಂತ ಹೇಳಿದ್ರು, ನಾಟ್ ಪ್ಲಂಬರ್ ಅಂತ ಹೇಳಬೇಡಿ. ಓಕೆ, ಸೊ ಅದು ಸರಿಯಾದ ಪ್ರೊನೌನ್ಸಿಯೇಷನ್ ಅಲ್ಲ. ನಮ್ಮ ಇಂಡಿಯನ್ ಸ್ಟೈಲಲ್ಲಿ ನಾವು ಅದನ್ನು ಪ್ಲಂಬಿಂಗ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಅದು ಪ್ಲಮರ್, ರೈಟ್? ಸೊ ಇಲ್ಲಿ ರಿಸೀಟ್, ಇದು ಸಿಂಪಲ್ ವರ್ಡ್, ಇದು ತುಂಬ ಜನ ಇದನ್ನ ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಆಲ್ಮೋಸ್ಟ್ 90% ಜನ ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಹೇಗೆ? ರೆಸಿಪ್ಟ್ ಅಂತ ಹೇಳ್ತಾರೆ, ರೆಸಿಪ್ಟ್. ಓಕೆ, ರೆಸಿಪ್ಟ್ ಅಂತ ಹೇಳಂಗಿಲ್ಲ, ರಿಸೀಟ್. ನೋಡಿ, ಸಿಂಪಲ್ ಆಗಿ ರಿಸೀಟ್. ಸೊ ರಿಸೀಟ್, ರೈಟ್? ಓಕೆ, ನೆಕ್ಸ್ಟ್ ಇದು ಬುಧವಾರ ಅನ್ಲಿಕ್ಕೆ ಇಂಗ್ಲೀಷಲ್ಲಿ ನಾವು ತುಂಬ ಜನ ವೆಡ್ನೆಸ್ಡೇ ಅಂತ ಹೇಳ್ತೀವಿ ಅಥವಾ ವೆನೆಸ್ಡೇ ಅಂತ ಹೇಳ್ತೀವಿ. ಎರಡೂ ತಪ್ಪು. ಓಕೆ, ನೀವೇನು ಹೇಳಬೇಕು, ಇಲ್ಲಿ ಡಿ ಸೈಲೆಂಟ್ ಆಗಿರುತ್ತೆ, ಈ ಸೈಲೆಂಟ್ ಆಗಿರುತ್ತೆ, Z ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ? ವೆನ್ಸ್ಡೇ. ನೋಡಿ ಇಲ್ಲಿ ವೆನ್ಸ್ಡೇ. ಓಕೆ, ನೆಕ್ಸ್ಟು ತರಕಾರಿ ಅನ್ಲಿಕ್ಕೆ ಬಹಳ ಜನ ವೆಜಿಟೇಬಲ್ ಅಂತ ಹೇಳ್ತೀವಿ. ಸೊ ಟೇಬಲ್ ನಿಮಗೆ ಸಪ್ರೇಟ್ ಪದ ಬಂದರೆ, ಟೇಬಲ್ ಅಂತ ಸಪ್ರೇಟ್ ಆಗಿ ಪದ ಬಂದರೆ ದ್ಯಾಟ್ ಈಸ್ ಟೇಬಲ್. ಟೇಬಲ್ ಅನ್ನೋ ಸಫಿಕ್ಸ್ ಯಾವುದಾದ್ರೂ ಬೇರೆ ಪದಗಳ ಬೇರೆ ಅಕ್ಷರಗಳ ಜೊತೆ ಇದ್ದರೆ ಅದು ಟೇಬಲ್ ಅಂತ ಹೇಳಲ್ಲ, ಟ್ರಿಬಲ್. ಸೊ ಇಲ್ಲಿ ಈ ಸೈಲೆಂಟ್, ವೆಜಿಟೇಬಲ್ ಅಲ್ಲ, ವೆಜ್ಟಬಲ್. ಏನಂತ ಹೇಳ್ತೀವಿ? ವೆಜ್ಟಬಲ್. ನೆಕ್ಸ್ಟ್ ಇದು ಅಷ್ಟೇ, ಬಹಳ ಜನ ಇದು ಕಂಫರ್ಟಬಲ್ ಅಥವಾ ಕಂಫರ್ಟಬಲ್. ದಟ್ಸ್ ರಾಂಗ್. ಇಲ್ಲಿ OR ಸೈಲೆಂಟ್ ಆಗಿರುತ್ತೆ. ಕಂಫರ್ಟಬಲ್ ಸ್ವಲ್ಪ ಸೌಂಡ್ ಬರುತ್ತೆ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಕಮ್ ಅಂತಿದೆ, F ಆದ್ಮೇಲೆ ಡೈರೆಕ್ಟ್ T ಇದೆ, ಕಂಫರ್ಟಬಲ್. ಸೊ ಕಂಫರ್ಟಬಲ್. ಓಕೆ, ಇಲ್ಲಿ R ನೀವು ಹಾಕ್ಬೋದು, ಬಟ್ ನಾನು ಸಜೆಸ್ಟ್ ಮಾಡೋದು ಏನಂದ್ರೆ R ಹಾಕ್ಬೇಡಿ, ಕಂಫರ್ಟಬಲ್ ಅಲ್ಲ, ಕಂಫರ್ಟಬಲ್. ಸೊ ಇಲ್ಲಿ R ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ, 7ನೇದು, ಬಹಳ ವರ್ಡ್ಸ್ ಇದೆ, ದಯವಿಟ್ಟು ಅಟ್ಲೀಸ್ಟ್ ನೀವು 10 ಆದರೂ ನೆನ್ಪಿಟ್ಕೋಬೇಕು. ನಾನು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಇಲ್ಲಿ ಜ್ಯುವೆಲರಿ, ಈಗ ಆಭರಣದ ಅಂಗಡಿಗಳಿಗೆ ಜ್ಯುವೆಲ್ಲರಿ ಶಾಪ್ ಅಂತ ಹೇಳ್ತೀವಿ. ಜ್ಯುವೆಲ್ಲರಿ ಶಾಪ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಜ್ಯುವೆಲ್ಲರಿ ಅಂತ ಹೇಳಿದಾಗ ಏನಾಗುತ್ತೆ, ಅದು ಜ್ಯುವೆಲ್ಲರಿ ತಪ್ಪು. ಅದನ್ನ ಇಲ್ಲಿ ನೋಡಿ, ಇಲ್ಲಿ ವಿ ಅಂತ ಇಲ್ಲ. ಸೊ ಜ್ಯುವೆಲ್ರಿ. ಓಕೆ, ಸೊ ಅದನ್ನು ನೀವು ಜ್ಯುವೆಲ್ರಿ ಅಂತ ಹೇಳ್ಬೋದು. ಗಾಟ್ ಇಟ್? ಜ್ಯುವೆಲ್ಲರಿ ಅಲ್ಲ. ರೈಟ್. ನೆಕ್ಸ್ಟ್ ಬಂದು ನೆಕ್ಸ್ಟ್ ನೋಡಿ ಏನಿದೆ. ಸೊ ಇಲ್ಲಿ CHI ಇದೆ. ಕಾಮನ್ ಆಗಿ CHI ಬಂದಾಗ ಚಿ ಅಂತ ಹೇಳ್ಬೇಕಾ, ಕಿ ಅಂತ ಹೇಳ್ಬೇಕಾ, ಅಥವಾ ಶಿ ಅಂತ ಹೇಳ್ಬೇಕಾ, ಅದೇ ಸಮಸ್ಯೆ ಎಲ್ಲರೂ. ಈಗ ಆರ್ಕಿಟೆಕ್ಚರ್, ಅದನ್ನ ಹೇಗೆ ಹೇಳ್ತೀವಿ? ಆರ್ಕಿಟೆಕ್ಚರ್. ಅದನ್ನ ಹೇಗೆ ಬಿಡಿಸ್ಬೇಕು, ಸಿಲಬಲ್ ವೈಸ್ ಹೇಗೆ ಬಿಡಿಸ್ಬೇಕು ಅನ್ನೋದು ನಿಮಗೆ ಬಹಳ ಜನರಿಗೆ ಗೊತ್ತಿರುತ್ತೆ, ಅದು ಹೇಳೋ ಅವಶ್ಯಕತೆ ಇಲ್ಲ ಬೇಸಿಕ್ ಆಗಿ. ಆದರೂ ಸಾಮಾನ್ಯವಾಗಿ ನಾವು ತಪ್ಪು ಮಾಡ್ತೀವಿ. ಏನು? ಪ್ರೊನೌನ್ಸ್ ಮಾಡೋದ್ರಲ್ಲೇ ತಪ್ಪು ಮಾಡ್ತೀವಿ. ಓಕೆ, ಉಚ್ಚಾರಣೆ ಮಾಡೋದ್ರಲ್ಲಿ. ಸೊ ಇಲ್ಲಿ ಇದೇನಿದು? ಆರ್ಕಿಟೆಕ್ಚರ್. ನಾನು ಹೇಳಿದಲ್ಲ, ನೀವು ಆರ್ನ ಸೈಲೆಂಟ್ ಮಾಡ್ಬೋದು, ಇಲ್ಲಿ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲೆಲ್ಲೂ ಆರ್ ಇಲ್ಲ ನಿಮಗೆ, ಆರ್ಕಿಟೆಕ್ಚರ್. ಓಕೆ, ಸೊ ಬ್ರಿಟಿಷ್ ಪ್ರೊನೌನ್ಸಿಯೇಷನ್ನ ಫಾಲೋ ಮಾಡಿದ್ರೆ ನಮ್ಮದು ಇಂಗ್ಲೀಷ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಅದು ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಸ್ವಲ್ಪ ಈಸಿ ಇದೆ ಕಂಪೇರ್ ಟು ಅಮೆರಿಕನ್ ಪ್ರೊನೌನ್ಸಿಯೇಷನ್. ಓಕೆ, ನೆಕ್ಸ್ಟ್ ಇದು ಐರನ್ ಅಂತ ಹೇಳ್ತೀವಿ ನಾವು. ಐರನ್ ಇಸ್ ಓಕೆ,
ಬಟ್ ಅದ್ರ ರ ಹೇಳೋ ಅವಶ್ಯಕತೆ ಇಲ್ಲ. ಅದು ನೀವು ಆಯನ್ ಆಯನ್ ಅಂತ ಹೇಳ್ಬೋದು. ಕಬ್ಬಿಣ ಆಯನ್. ಐರನ್ ಈಸ್ ಓಕೆ, ಬಟ್ ಆಯನ್ ಈಸ್ ಪರ್ಫೆಕ್ಟ್. ಓಕೆ, ಸೊ ಓಕೆ ಬೇರೆ, ಪರ್ಫೆಕ್ಟ್ ಬೇರೆ, ರೈಟ್. ನಾವು ಇದು ತುಂಬ ಜನ ಉಮೆನ್ ಉಮೆನ್ ಅಂತಾರೆ. ಮೆನ್ ಅದು ವ ಬರೋದೇ ಇಲ್ಲ, ಹೇಳ್ತಾರೆ. ಉ ಇಲ್ಲಿ WO ಇದೆ, ಬಟ್ ಇದನ್ನು ಹೆಂಗೆ ಹೇಳ್ತೀವಿ ನಾವು ನೋಡಿ, ವಿ ಮಿನ್ ವಿಮಿನ್. ಹೆಂಗೆ ಹೇಳ್ತೀವಿ? ವಿ ಮಿನ್ ವಿಮಿನ್ ವಿಮಿನ್. ವುಮನ್, ಸಿ ವುಮನ್ ಹೆಂಗಸು, ವಿಮಿನ್ ಹೆಂಗಸರು, ವಿಮಿನ್. ಕರೆಕ್ಟ್ ಆಗಾದ್ರೆ ಉಚ್ಚಾರಣೆನ ಫಾಲೋ ಮಾಡಬೇಕು. ವಿ ಮಿನ್. ಇಲ್ಲಿ ನಿಮಗೆ ಮೆನ್ ಅಂತ ಅನ್ಸುತ್ತೆ, ಆಕ್ಚುಲಿ ಅದು ಮಿನ್, ವಿಮೆನ್ ವಿಮೆನ್. ಓಕೆ, ನೆಕ್ಸ್ಟ್ BOWL. BOWL ಕೆಲವರು ಬೌಲ್ ಅಂತ ಹೇಳ್ಬೋದು, ಬಟ್ ಆಕ್ಚುಲಿ ಅದು ಬಾউಲ್ ಬಾউಲ್ ಬಾউಲ್. ಓಕೆ, ಸೊ ಬಾউಲ್ ಬಾউಲ್ ಬಾವುಲ್. ಓಕೆ, ನಾವು ಇದನ್ನ ಬಹಳಷ್ಟು ಜನ ನಾವು ವೆಹಿಕಲ್ ಅಂತ ಹೇಳ್ತೀವಿ. ವೆಹಿಕಲ್ ಆಕ್ಚುಲಿ ಅದರ ಸರಿಯಾದ ಉಚ್ಚಾರಣೆ ನೋಡಿ, ವೆಹಿಕಲ್. ಇದು ನೀವು IPA ಕರೆಕ್ಟಾಗಿ ಓದಿರೋ ಉಂಟಲ್ಲ, 100% ಉಚ್ಚಾರಣೆ ನೀವು ಕಲಿಬೋದು. ನೀವು ಯಾರಿಗೆ ಬೇಕಾದ್ರೆ ನೀವು ಆರ್ಗ್ಯೂ ಮಾಡ್ಬೋದು, ಇಲ್ಲ ಇದರ ಉಚ್ಚಾರಣೆ ಇದೆ ಅಂತ. ಓಕೆ, ಸೊ ಹಾಗಾಗಿ ಇದನ್ನು ನಾನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ನೀವು ಹೈ ಲೆವೆಲ್ ಇಂಗ್ಲೀಷ್ ಕಲಿಬೇಕು, ನಿಮ್ಮ ಪ್ರೊನೌನ್ಸಿಯೇಷನ್ ನೀವು ಒಳ್ಳೆ ಲೆವೆಲಿಗೆ ತೊಗೊಂಡೋಗ್ಬೇಕು, ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಲ್ಲರೂ IPA ಕಲಿಯಲೇಬೇಕಾಗುತ್ತೆ. ಓಕೆ, ರೈಟ್. ಅದನ್ನೇ ಹೆಂಗೆ ಹೇಳ್ತೀವಿ? ವೆಹಿಕಲ್ ವೆಹಿಕಲ್. ಓಕೆ, ನೆಕ್ಸ್ಟ್ ಇದು ಎಲ್ಲರೂ ಹೇಳ್ತೀವಿ ವಿಡಿಯೋ ಅಂತ ಹೇಳ್ತೀವಿ. ವಿಡಿಯೋ, ಈಗ ನಾನು ಮಾಡ್ತಾ ಇರೋದು ವಿಡಿಯೋ ಅಲ್ಲ, ವಿಡಿಯೋ. ನೆಕ್ಸ್ಟ್ ವಿಡಿಯೋ. ಸೊ ವಿಡಿಯೋ ಅಲ್ಲ ಅಂದರೆ ದೀರ್ಘ ಬರಬಾರ್ದು. ವಿಡಿಯೋ ಅಲ್ಲ, ವಿಡಿಯೋ. ಓಕೆ, ಸೊ ಎಷ್ಟಾಯ್ತು? 14 ಆಯ್ತಲ್ವಾ? ಹಾಂ, ನೆಕ್ಸ್ಟು ಇದು ಎಲ್ಲರೂ ಹೇಳ್ತಾರೆ ಕಮೆಂಟ್ ಮಾಡಿ, ರೈಟ್. ಕಮೆಂಟ್ ಅನ್ನೋದು ಓಕೆ, ನಾವೇ ಅದನ್ನು ಹಂಗೆ ಮಾಡ್ಕೊಂಡಿರೋದು. ಇಟ್ಸ್ ಆ್ಯಕ್ಚುಲಿ ಕಾಮೆಂಟ್. ಏನಂತಿದೆ ನೋಡಿ, ಇದು ಸಿಂಬಲ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಕಲಿಬೇಕು ಅದನ್ನು. ಸೊ ಇಲ್ಲಿ ನಾವೇನು ಏನಂತ ಹೇಳಬೇಕು? ಕಾಮೆಂಟ್. ಇಂಗ್ಲೀಷಲ್ಲಿ ಒಂದು ಸಮಸ್ಯೆ ಅಂದರೆ COM ಮತ್ತು CON ಬಂದಾಗ 2 ಥರದ ಉಚ್ಚಾರಣೆ ಬರುತ್ತೆ. ಕನ್ 2 ಉಚ್ಚಾರಣೆ ಇದೆ. ಸೊ ಅದು ಎಲ್ಲಿ ಯಾವ್ದು ಹೇಳಬೇಕು ಅನ್ನೋದು ನಮಗೆ ಗೊತ್ತಿರಬೇಕು, ಅದನ್ನು ಕಲಿಬೇಕು. ಓಕೆ, ಸೊ ನೆಕ್ಸ್ಟ್ ಬಂದು ಇದು ಸಿಂಪಲ್ ವರ್ಡ್ ಬಿಡಿ, ಎಲ್ಲರಿಗೂ ಗೊತ್ತು. ಹೋಟೆಲ್ ಹೇಳ್ತೀವಿ. ಹೋಟೆಲ್ ಅಂತ ಹೇಳ್ತಾರೆ ತುಂಬ ಜನ, ತಪ್ಪಲ್ವಾ ಅದು? ಹೋಟೆಲ್ ಅಲ್ಲ, ಹೋಟೆಲ್. ಓಕೆ, ರೈಟ್. ಓಕೆ, ಸೊ ಡೈಲಿ ನೀವು 25 ವರ್ಡ್ಸ್ ಕಲ್ತ್ರೆ ಸಾಕು, ಸಿಂಪಲ್ ಆಗಿ ನಿಮ್ಮ ಪ್ರೊನೌನ್ಸಿಯೇಷನ್ನ ಇಂಪ್ರೂವ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಇದನ್ನ ತುಂಬ ಜನ ಡೆಸರ್ಟ್ ಅಂತ ಓದ್ತೀರಾ. ಡೆಸರ್ಟ್. ಸೊ ಇದು ಆ್ಯಕ್ಚುಲಿ ನಮಗೆ ಒಂದೇ ಥರ ಅನ್ಸುತ್ತೆ. ಡಿಸರ್ಟ್ ಅದು 2 ಬೇರೆ. ಸೊ ಡೆಸರ್ಟ್, ಇದು ಡೆಸರ್ಟ್ ಅಲ್ಲ. ಸೊ ಡಿಸರ್ಟ್ ಏನಂತ ಹೇಳ್ತೀವಿ? ಡಿಸರ್ಟ್. ಇಲ್ಲಿ ಸ್ವಲ್ಪ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಡು. ಡಿಸರ್ಟ್ ಅಲ್ಲ, ಡಿಸರ್ಟ್. ಓಕೆ, ಸೊ ಡೆಸರ್ಟ್ ಅಂದರೆ ಮರುಭೂಮಿ. ಡಿಸರ್ಟ್ ಅಂದರೆ ಊಟ ಆದಮೇಲೆ ನಾವೇನಾದರೂ ಸ್ವೀಟ್ ತಿಂದರೆ ಅಥವಾ ಐಸ್ ಕ್ರೀಮ್ ಅಂಥದ್ದು ಏನಾದರೂ ತಿಂದರೆ ಅದಕ್ಕೆ ಡಿಸರ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದನ್ನು ನೋಡಿದಾಗ ಸೂಟ್ ಅಂತ ಅನಿಸುತ್ತೆ. ಅದು ಸೂಟ್ ಅಲ್ಲ, ಆ್ಯಕ್ಚುಲಿ ಸ್ವೀಟ್. ಸೊ ಇಲ್ಲಿ ಉಚ್ಚಾರಣೆ ನೋಡಿ, SWI 2 ಚುಕ್ಕೆ ಇರೋದು ಇದು E ಅಂತ ಸೂಚಿಸುತ್ತೆ. ಸೊ ಸ್ವೀಟ್. ಓಕೆ, ಸೊ ಸ್ವೀಟ್, ರೈಟ್. ಸ್ವೀಟ್. ನಾನು ಯಾಕೆ ಇದನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಗ್ಯಾರಂಟಿ ಆಗಬೇಕಲ್ವಾ. ಸೊ ಇದೇ ಉಚ್ಚಾರಣೆ ಹೌದು, ಇಲ್ಲಿ ನೋಡಿದ ತಕ್ಷಣ ನಿಮಗೆ ಗ್ಯಾರಂಟಿ ಆಗುತ್ತೆ, ಹೌದು ಇದು ಪಕ್ಕ 100%. ನಾನು ತಪ್ಪು ಹೇಳ್ಬೋದು, ನನಗೆ ಅದರ ಉಚ್ಚಾರಣೆ ಗೊತ್ತಿಲ್ಲದೆ ಇರ್ಬೋದು ಅಲ್ವಾ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿ, ಕನ್ಫರ್ಮ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಉಚ್ಚಾರಣೆ, ನಾನು ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಅಂತ. ಇದು ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ, ಒಂದು ವೇಳೆ ನಾನೇ ಆ ಪದದ ಉಚ್ಚಾರಣೆ ತಪ್ಪಾಗಿ ಹೇಳಿದ್ರು ಕೂಡ ನೀವು ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ನನಗೆ ಕಾಮೆಂಟಲ್ಲಿ ಹಾಕ್ರಿ, ಸರ್ ಈ ಪದದ ಉಚ್ಚಾರಣೆ ನೀವು ತಪ್ಪಾಗಿ ಹೇಳಿದ್ದೀರಾ, ಅದರ ಉಚ್ಚಾರಣೆ ಈ ಥರ ಇದೆ ಅಂತ ಇದನ್ನು ನನಗೆ ಟೈಪ್ ಮಾಡಿ ಕಳಿಸಿ. ಓಕೆ, ರೈಟ್. ಓಕೆ, ನೆಕ್ಸ್ಟ್ ಬಂದು SOUR. ಇಟ್ಸ್ ಸೋರ್ ಅಂತ ಹೇಳ್ತಾರೆ ತುಂಬ ಜನ. ದಟ್ಸ್ ರಾಂಗ್. ಸವರ್. ಏನು? ಸವರ್. ಓಕೆ, ಸೊ ಇಲ್ಲಿ ನೋಡಿ, ಸವರ್. ಆರ್ನ ಸೈಲೆಂಟ್ ಮಾಡ್ಬೋದು ಬ್ರಿಟಿಷ್ ಇಂಗ್ಲೀಷಲ್ಲಿ. ನೆಕ್ಸ್ಟ್ ಇದು ಬಹಳ ಜನ ಮಿಸ್ ಮಾಡೋದು. ಪಿಜ್ಜಾ ಅಲ್ಲ, ಇಟ್ಸ್ ಪೀಟ್ಸ್. ಆ ಅಂತ ಹೇಳೋನು ಅವಶ್ಯಕತೆ ಇಲ್ಲ. ಪೀಟ್. ಇಲ್ಲಿ ಟಿ ಇದೆ ನೋಡಿ ಇಂಗ್ಲೀಷಲ್ಲಿ. ಸಾ ಅಲ್ಲ, ಪೀಟ್ಸ್. I feel like eating a pizza now, or I want a pizza now. Pizza. ಅಲ್ಲಿ ನೀವು ಕೇಳ್ಬೋದು ಟಿ ಇಲ್ವಲ್ಲ, ಮತ್ತೆ ಕೆಲವು ಕಡೆ ಝೆಡ್ ಬಂದಾಗ ಟಿ ಆಗುತ್ತೆ ಇಂಗ್ಲೀಷಲ್ಲಿ. ಸೊ ಅಲ್ಲಿ ಟಿ ಇಲ್ಲ, ಅದನ್ನು ಪೀಟ್ ಅಂತಾನೆ ಹೇಳಬೇಕು, ಬಿಕಾಸ್ ಇಟ್ಸ್ ಇಟಾಲಿಯನ್ ವರ್ಡ್. ಹಾಗಾಗಿ
ನೆಕ್ಸ್ಟ್ ONION ಅಂದರೆ ಈರುಳ್ಳಿ, ಉಳ್ಳಾಗಡ್ಡಿ. ಇದಕ್ಕೆ ಕಾಮನ್ ಆಗಿ ತುಂಬ ಜನ ಅನಿಯನ್ ಅಂತಾರೆ. ಆ್ಯಕ್ಚುಲಿ ಅದರ ಸರಿಯಾದ ಉಚ್ಚಾರಣೆ ನಿಮಗೆ ಅನ್ಯನ್ ರೈಟ್, ಅನ್ಯನ್. ಓಕೆ, ಇದು ಪೀಟ್ಸ್ ಅಂತ ಹೇಳಿದ್ನಲ್ಲ. ನೆಕ್ಸ್ಟ್ ಇದು ಕುಕುಂಬರ್ ಅಂತ ಹೇಳ್ತಾರೆ ತುಂಬ ಜನ, ವಿಚ್ ಇಸ್ ರಾಂಗ್. ಕ್ಯೂಕಂಬರ್ ಏನು ಹೇಳಬೇಕು? ಕ್ಯೂಕಂಬರ್. ಏನು ಹೇಳಿ? ಕ್ಯೂಕಂಬರ್. ನೆಕ್ಸ್ಟ್ ಟೊಮೆಟೊ ಅಥವಾ ಟೊಮಾಟೊ ಅಂತ ನಾವು ಹೇಳ್ತೀವಿ. ಅದರ ಸರಿಯಾದ ಉಚ್ಚಾರಣೆ ಏನು? ಸೊ 25 ತಗೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ, ಸಾಕು. ಸೊ ಕ್ಯೂಕಂಬರ್ ಆಯ್ತಲ್ಲ, ಇದು ನಾವು ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಹೇಗೆ ಬೇಕಾದ್ರೆ ಹೇಳ್ಬೋದು. ಇದರ ಸರಿಯಾದ ಉಚ್ಚಾರಣೆ ಬಂದು ಟೊಮಾಟೊ ಅಂತ ಬ್ರಿಟಿಷ್ ಇಂಗ್ಲೀಷಲ್ಲಿ, ಅಥವಾ ಇಂಗ್ಲೀಷಲ್ಲಿ ಟೊಮೆಟೊ ಅಂತಲೂ ಹೇಳ್ಬೋದು. ಟೊಮೆಟೊ ಆರ್ ಟೊಮಾಟೊ ಇವೆರಡು ಸರಿನೇ, ಒಂದು ಬ್ರಿಟಿಷು ಒಂದು ಅಮೆರಿಕನ್ ಇಂಗ್ಲೀಷ್. ಸೊ ನಾನು ಬ್ರಿಟಿಷ್ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀನಿ, ವಿಚ್ ಇಸ್ ಈಸಿ. ನಮಗೆ ಟೊಮೆಟೊ ಅಥವಾ ಟೊಮೆಟೊ ಅಂತ ಹೇಳೋದ್ರ ಬದಲು ಟೊಮಾಟೊ ಈಸಿ ಆಗುತ್ತೆ. ಓಕೆ, ಟೊಮಾಟೊ. ಹಾಗೆ ಇದು ಪೊಟೆಟೊ, ಟೊಮೆಟೊ ಅಂತಾರೆ, ರೈಟ್. ಇಟ್ಸ್ ಪೊಟೆಟೊ ಅಲ್ಲ, ಇಟ್ಸ್ ಪೊಟೈಟೊ. ಓಕೆ, ಸೊ ಜನರಲ್ ಆಗಿ ಮಾತಾಡಬೇಕಾದ್ರೆ ಓಕೆ ಟೊಮೆಟೊ ಓಕೆ, ಬಟ್ ಅದು ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಅಂತ ನೀವು ಅಷ್ಟು ಕಾನ್ಫಿಡೆನ್ಸಲ್ಲಿ ಇರೋಕ್ಕಾಗಲ್ಲ. ಬಿಕಾಸ್ ದರ್ ಈಸ್ ಸಮಥಿಂಗ್ ಎಲ್ಸ್, ನಿಮ್ಗೆ ಗೊತ್ತಿಲ್ಲದೆ ಇರೋದು ಬೇರೆ ಏನೋ ಇದೆ. ಏನದು? ಸರಿಯಾದ ಉಚ್ಚಾರಣೆ. ನೀವು ಮಾಡ್ತಾ ಇರೋದು ತಪ್ಪು. ಪೊಟೈಟೊ ನೋಡಿ ಇಲ್ಲಿ, ಪೊಟೈಟೊ, ಟೊಮಾಟೊ, ಪೊಟೈಟೊ. ನಾವು ಹೇಳೋದು ಟೊಮೆಟೊ, ಪೊಟೆಟೊ. ಓಕೆ, ಅದು ನಮ್ಮ ಇಂಡಿಯನ್ ಸ್ಲ್ಯಾಂಗಲ್ಲಿ ಓಕೆ, ಬಟ್ ನಾಟ್ ಅದನ್ನೇ ಕರೆಕ್ಟ್ ಅಂತ ನಾವು ಹೇಳಂಗಿಲ್ಲ. ಇದು ಬಹಳ ಜನ ತುಂಬ ತಪ್ಪಾಗಿ ಉಚ್ಚಾರಣೆ ಮಾಡ್ತಾರೆ. ಕೆಲವರು ಹರ್ಟ್ ಅಂತ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ಹರ್ಟ್ ಇನ್ನೊಂದು ಪದ ಇದೆ ನೋಡಿ. ಓಕೆ, ಒಂದೇ ಥರ ಇದೆ, ಹಾಗಾಗಿ 26 ಪದ ತಗೊಳ್ಳೋಣ. ಸೊ ಇವೆರಡು ಬೇರೆ ಬೇರೆ ಉಚ್ಚಾರಣೆ ಅಲ್ವಾ, ನೋಡೋಕ್ಕೂ ಬೇರೆ ಬೇರೆ ಥರ ಇದೆ, ಉಚ್ಚಾರಣೆ ಬೇರೆ ಬೇರೆ ಇರಬೇಕು, ರೈಟ್. ಸೊ ಇದು ಹಾರ್ಟ್, ಹೃದಯ, ಹಾರ್ಟ್. ಆರ್ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆರ್ ಆದಮೇಲೆ ನಿಮಗೆ ಒಂದು ಕಾನ್ಸನೆಂಟ್ ಬಂದರೆ ಬ್ರಿಟಿಷ್ ಇಂಗ್ಲೀಷಲ್ಲಿ ಆರ್ನ ಸೈಲೆಂಟ್ ಮಾಡ್ತಾರೆ. ಅಗೇನ್ ಪದದ ಕೊನೆಯಲ್ಲಿ ಬಂದರೆ ಆರ್ನ ಸೈಲೆಂಟ್ ಮಾಡ್ತಾರೆ. ಸೊ ಹಾರ್ಟ್ ಅಂತ ಹೇಳೋದ್ರ ಬದಲು ಹಾರ್ಟ್. ಈಗ ನಾನು ಹೇಳೋದು ಹಾರ್ಟ್ ಅಂತ ನಿಮಗೆ ಗೊತ್ತಾಗ್ತಿಲ್ಲ, ಹೃದಯಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ. ಇಟ್ಸ್ ಹಾರ್ಟ್. ಆ ಬಾಯಿ ಓಪನ್ ಮಾಡ್ತೀನ, ಇಲ್ಲಿ ಇದೆ ನೋಡಿ, ಈ ಥರ ಬಂದರೆ ಹಾರ್ಟ್. ಇದು ಹರ್ಟ್. ಸೊ ಇಲ್ಲಿ ನೋಡಿ, ಬಾಯಿ ನಾವು ಓಪನ್ ಮಾಡೋದಿಲ್ಲ. ಹರ್ಟ್ ಅಂದರೆ ಗಾಯ ಆಗೋದು ಅಥವಾ ನೋವಾಗೋದು. ಹಾರ್ಟ್, ಹರ್ಟ್, ರೈಟ್. ಸೊ ತುಂಬ ಜನ ಇದನ್ನು ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಒಂದು ಹಾರ್ಟ್, ನೀವು ಅರ್ಕ ಒತ್ತು ತೆಗಿಬೋದು, ನಾನು ಹೇಳಿದೆ, ಹೇಳ್ಬೋದು. ಹೇಳ್ದಾನೆ ಇದ್ದರೆ ಬ್ರಿಟಿಷ್ ಪ್ರೊನೌನ್ಸಿಯೇಷನ್ಗೆ ಸ್ವಲ್ಪ ಸಿಮಿಲರ್ ಆಗಿರುತ್ತೆ. ಹರ್ಟ್, ಇಲ್ಲಿ ಇಲ್ಲಿ ಈ ಥರ ಚುಕ್ಕೆ ಬಂದರೆ ನೀವು ಅದನ್ನು ಎಳಿಬೇಕು. ಹರ್ಟ್, ಆಯ್ತಾ? ಓಕೆ, ಸೊ ಈ ಥರ ಬಹಳ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಮಾಡೋದು ಕಾಮನ್ ಆಗಿದೆ. ಏನು ಅಂದ್ಕೊಳ್ತೀವಿ ನಾವು ಹೇಳ್ತಾ ಇರೋದೇ ಸರಿ ಅಂತ, ಅಲ್ಲಿ ಬೇರೆ ಏನೋ ಉಚ್ಚಾರಣೆ ಇರುತ್ತೆ. ನಾನು ಎಕ್ಸಾಂಪಲ್ ಹೇಳಿದ್ನಲ್ಲ, ಈಗ ಇದನ್ನ ಇದು ಸರಿನಾ ಅವಾಗ ನೀವು ಹೇಳ್ತೀರಾ ಇದೇ ಸರಿ ಅಂತ. ಇದೇ ಸರಿ ಅಂದರೆ ಹಿಂಗೆ ತಾನೇ ಹೇಳಬೇಕು. ಅತಿರಥ ಮಹಾರಥ ಅಂತ ಹೇಳಬೇಕು. ಅದರಲ್ಲಿ ಎಷ್ಟು ಮಹಾಪ್ರಾಣ ಎಷ್ಟು ಅಲ್ಪ ಪ್ರಾಣಗಳಿದ್ದಾವೆ? ಅತಿರಥ ಮಹಾರಥ, ರೈಟ್. ಸೊ ಅದನ್ನು ಹಂಗೆ ಹೇಳಿದ್ರೆ ಅದು ಸರಿ, ದ್ಯಾಟ್ ಈಸ್ ಪರ್ಫೆಕ್ಟ್. ಕನ್ನಡದಲ್ಲಿ ನಾವು ಉಚ್ಚಾರಣೆ ತಪ್ಪು ಅಂತ ಬೇರೆಯವ್ರಿಗೆ ಅವರು ಉಚ್ಚಾರಣೆ ಮಾಡ್ತಿರೋ ತಪ್ಪು ಅಂತ ನಾವು ಹೇಳಬೇಕಾದ್ರೆ, ಇಂಗ್ಲೀಷ್ ಉಚ್ಚಾರಣೆ ಮಾಡೋದು ಪದಗಳಲ್ಲಿ ನಮಗೆ ಎಷ್ಟೋ ಪದಗಳು ಅಂದರೆ ನಾವೇ ಎಷ್ಟೋ ಪದಗಳನ್ನು ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇದ್ದೀವಿ. ಅದನ್ನು ಸರಿಯಾಗಿ ಉಚ್ಚಾರಣೆ ಎಲ್ಲ ಸರ್ ಎಲ್ಲ ಹಂಗೆ ಮಾಡ್ತಾರೆ, ಅದರಲ್ಲಿ ಏನಿದೆ ಹಿಂಗೆ ಹೇಳ್ಬೇಕಂತ ಏನಿಲ್ಲ, ಹಾಗೆ ನೀವು ಹೇಳಲೇಬಾರ್ದು. ತುಂಬ ಜನ ಆರ್ಗ್ಯೂ ಮಾಡ್ತಾರೆ ನನ್ನ ಹತ್ರ. ನಾವೆಲ್ಲ ಪೊಟೆಟೊ ಅಂತಲೇ ಹೇಳೋದು, ತುಂಬ ಜನ ಪೊಟೆಟೊ ಅಂತಲೇ ಹೇಳ್ತಾರೆ. ನಮಗೆ ನೀವು ಹೇಳೋದು ಪೊಟೈಟೊ ಅಂತ ಹೇಳ್ತಾ ಇದ್ರೆ ನಮಗೆ ಫಾರಿನ್ ಇಂಗ್ಲೀಷ್ ಎಲ್ಲ ಬೇಡ ಸರ್ ಅಂತ. ಫಾರಿನ್ ಇಂಗ್ಲೀಷ್ ಅಲ್ಲ, ಇಂಗ್ಲೀಷು ಫಾರಿನ್ದೇ, ಅದು ನಮ್ಮ ಇಂಗ್ಲೀಷ್ ಅಲ್ಲ. ಕರ್ನಾಟಕದ ಭಾಷೆ ಕನ್ನಡ, ಇದು ಹೊರಗಿನ ಭಾಷೆ ಅಲ್ಲ. ಇದು ಕರ್ನಾಟಕದ ಭಾಷೆ, ಸ್ಥಳೀಯ ಭಾಷೆ ಕನ್ನಡ. ಇಂಡಿಯಾದಲ್ಲಿ ಎಷ್ಟು ಲ್ಯಾಂಗ್ವೇಜಸ್ ಇದೆ, ಅದೆಲ್ಲ ಇಂಡಿಯನ್ ಲ್ಯಾಂಗ್ವೇಜಸ್. ಇಂಗ್ಲೀಷ್ ನಮಗೆ ಫಾರಿನ್ ಇಂಗ್ಲೀಷ್ ಬೇಡ ಸರ್. ಇಂಗ್ಲೀಷು ಫಾರಿನ್ನೇ, ಅದು ಫಾರಿನ್ನಿಂದನೇ ಇಂಗ್ಲೀಷ್ ಬಂದಿರೋದು, ನಮಗೆ ಬ್ರಿಟಿಷರು ತಂದಿರೋದು ಅಲ್ವಾ. ಸೊ ಹಾಗಾಗಿ ಇಂಡಿಯನ್ ಇಂಗ್ಲೀಷ್ ಬೇರೆ, ಫಾರಿನ್ ಇಂಗ್ಲೀಷ್ ಬೇರೆ, ನಾವು ಮಾಡ್ಕೊಂಡಿರೋದು. ಅದು ತುಂಬ ಜನ ಆರ್ಗ್ಯೂ ಮಾಡ್ತಾರೆ ನನ್ನ ಹತ್ರ ಇದೆ. ಓಕೆ, ಎನಿವೆ, ಸೊ ಪ್ರೊನೌನ್ಸಿಯೇಷನ್ ಬಗ್ಗೆ ದಯವಿಟ್ಟು ಫೋಕಸ್ ಮಾಡಿ. ಯಾಕೆಂದರೆ ನೀವು ಪ್ರೊನೌನ್ಸಿಯೇಷನ್ ಫೋಕಸ್ ಮಾಡಲಿಲ್ಲ ಅಂದರೆ ಕೆಲವು ಸಲ, ಎಲ್ಲ ಟೈಮಲ್ಲ, ಕೆಲವು ಸಲ ನೀವು ಹೇಳೋದು ಇನ್ನೊಬ್ರಿಗೆ ಅರ್ಥ ಆಗಲಿಕ್ಕಿಲ್ಲ. ಆ ಒಂದು ಕಾರಣ. ಮತ್ತು ಈ ಥರ ನೀವು ಪ್ರೊನೌನ್ಸಿಯೇಷನ್ನು ಕರೆಕ್ಟಾಗಿ ಕಲಿತ್ರೆ ನೀವು ಫಾರಿನರ್ಸ್ ಜೊತೆನೂ ಮಾತಾಡಬೇಕಾದ್ರೆ ಅವ್ರು ಮಾತಾಡೋದು ನಿಮಗೂ ಅರ್ಥ ಆಗುತ್ತೆ, ನೀವು ಮಾತಾಡೋದು ಅವ್ರಿಗೂ ಅರ್ಥ ಆಗುತ್ತೆ. ಸೊ ಇದು ಜಸ್ಟ್ ಮಾತಾಡಲಿಕ್ಕೆ ಅಂತಲ್ಲ ನಾನು ಹೇಳ್ತಾ ಇರೋದು. ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕಾದ್ರೆ, ಯಾರಾದರೂ ಮಕ್ಕಳಿಗೆ ಕಲಿಸೋರು ಇದ್ದರೆ ಅವ್ರಿಗೆ ಕಲಿಸ್ಬೇಕಾದ್ರೂ ದಯವಿಟ್ಟು ಇದೇ ಥರ ಪ್ರೊನೌನ್ಸಿಯೇಷನಲ್ಲಿ ಅವ್ರಿಗೆ ಹೇಳ್ಕೊಡಿ. ಅವ್ರಿಗೆ ಮುಂದೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರು ಬರ್ತಾ ಅವರು ತುಂಬ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ.
ಓಕೆ, ಮಾತಾಡೋಕ್ಕೆ ಕಲಿತ್ರೆ ಅಲ್ವಾ. ಸೊ ಬಹಳ ವರ್ಡ್ಸ್ ಇದ್ದಾವೆ ಈ ವಿಡಿಯೋದಲ್ಲಿ, ನಾನು ಇಷ್ಟೇ ನನಗೆ ಕವರ್ ಮಾಡೋಕ್ಕಾಗಿದ್ದು. ರೈಟ್. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಮುಂದೆ ನಿಮಗೆ ಇದೇ ಥರ ವೀಡಿಯೋಸ್ ಬರುತ್ತೆ. ಇದೇ ಥರ ಅಲ್ಲ, ಈ ವಿಡಿಯೋಸ್ ಕಂಟಿನ್ಯೂ ಆಗುತ್ತೆ, ಬೇರೆ ಬೇರೆ ವೀಡಿಯೋಸ್ ಮಾಡ್ತಾ ಇದ್ದೀನಿ ನಾನು. ಸೊ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಆ್ಯಂಡ್ ಇನ್ನೇನು, ನೀವು ಹೊಸಬರಾಗಿದ್ದರೆ ಹೇಳಿದ್ನಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕೋರ್ಸ್ ಜಾಯ್ನ್ ಆಗಬೇಕಾದ್ರೆ, ಇಂಗ್ಲೀಷ್ ಓದೋದು ಮತ್ತು ಬರೆಯೋದು ಕೋರ್ಸ್ ಜಾಯ್ನ್ ಆಗಬೇಕಾದ್ರೆ ಕೆಳಗಡೆ ಒಂದು ನಂಬರ್ ಕೊಟ್ಟಿದ್ದೀನಿ. ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಕೋರ್ಸ್ ಡೀಟೇಲ್ಸ್ ನಾವು ಕಳಿಸ್ಕೊಡ್ತೀವಿ. ನಿಮಗೆ ಆಸಕ್ತಿ ಇದ್ದರೆ ನೀವು ಕಂಪ್ಲೀಟಾಗಿ, ನಾವು ಇಂಗ್ಲೀಷ್ನ ABCD ಇಂದನೇ ಸ್ಟಾರ್ಟ್ ಮಾಡಿ ಕಂಪ್ಲೀಟಾಗಿ ನಿಮಗೆ ಇಂಗ್ಲೀಷು ಈ ಲೆವೆಲ್ಗೆ, IPA ಲೆವೆಲ್ಗೆ ಓದೋ ಥರ ವಿತ್ ಗುಡ್ ಪ್ರೊನೌನ್ಸಿಯೇಷನ್, ಬ್ರಿಟಿಷ್ ಪ್ರೊನೌನ್ಸಿಯೇಷನ್ನೇ ಆಗಬೇಕಂತಿಲ್ಲ, ನ್ಯೂಟ್ರಲ್ ಪ್ರೊನೌನ್ಸಿಯೇಷನ್ನು ಹೇಳ್ಕೊಡ್ತೀವಿ ನಾವು. ಅಂದರೆ ಫಸ್ಟ್ A to Z ಇಂಗ್ಲೀಷ್ ನಿಮಗೆ ಝೀರೋದಿಂದ ಏನೂ ಬರಲ್ಲ, ನಿಮಗೆ ABCD ಬಿಟ್ಟರೆ ಏನೂ ಬರಲ್ಲ, ಅಲ್ಲಿಂದ ಹಿಡಿದು ನೀವು ನ್ಯೂಸ್ ಪೇಪರ್ ಓದೋ ಲೆವೆಲ್ಗೆ, ಅದರಲ್ಲಿ ಇದು IPA ಓದೋ ಲೆವೆಲ್ಗೆ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಓಕೆ, ಯಾರಿಗಾದ್ರೂ ಆಸಕ್ತಿ ಇದ್ದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ನೀವು ಸಂಪರ್ಕಿಸತಕ್ಕದ್ದು. ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಬಹಳ ಜನ ಲೈಕ್ ಮಾಡೋದಿಲ್ಲ, ವಿಡಿಯೋ ನೋಡ್ಕೊಂಡು ಹಾಗೆ ಹೋಗ್ತೀರಾ. ಲೈಕ್ ಮಾಡಿ, ಅದು ನೀವು ನಮಗೆ ಕೊಡೋ ಪ್ರೋತ್ಸಾಹ. ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೆ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ. ಬಾಯ್, ಟೇಕ್ ಕೇರ್.